ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ವೆಂಕಟೇಶ್ವರಾಭ್ಯೋ ನಮಃ. ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವಿಶೇಷವಾದ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ದೊಡ್ಡಬಳ್ಳಾಪುರ ತಾಲೂಕು ಒಡ್ರಳ್ಳಿ ಗ್ರಾಮದಲ್ಲಿ ನಿಂತಿರ್ತಕ್ಕಂಥ ಈ ಶ್ರೀನಿವಾಸ ಅಂತ ಇದಕ್ಕೆ ಪ್ರಸಿದ್ಧಿ ಬಂದಿದೆ. ಏನಂದ್ರೆ ಸುಮಾರು ಜನಗಳಿಗೆ ಇಲ್ಲಿ ಬಂದು ಪೂಜೆ ಹರಕೆ ಮಾಡ್ಕೊಂಡು ಹೋಗಿದ್ದರಿಂದ ವಿವಾಹಗಳಾಗಿವೆ, ಮಕ್ಕಳುಗಳಾಗಿವೆ, ಸುಮಾರು ಶುಭಫಲಗಳನ್ನ ಪಡೆದಿದ್ದಾರೆ. ಇದು ಇತಿಹಾಸ 5 ಶತಮಾನಗಳ ಇತಿಹಾಸ ಅಂತ. ಮುಂಚೆ ಯಾರು ಮಾಡ್ತಾ ಗೊತ್ತಿಲ್ಲ, ನಮ್ಮ ತಂದೆಯವರು ಮಾಡ್ತಾ ಇದ್ರು. ಈಗ ನಮ್ಮ ತಾತ ಅವರು ಶಂಕರ್ ಭಟ್ ಅಂತ, ನಮ್ಮ ತಂದೆಯವರು ನರಸಿಂಹ ಅಂತ ಅವ್ರು ಪೂಜೆ ಮಾಡ್ತಾರೆ. ತದನಂತರದಲ್ಲಿ ನಾವು ನಮ್ಮ ತಮ್ಮ ಮಾಡ್ತಾ ಇದ್ದೀವಿ. ಈ ವಿಶೇಷ ದಿನಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ರು ನಮ್ಮ ಸಹಕಾರ, ನಮ್ಮ ಭಾವ ಅವರು, ನನ್ನ ಭಾಮೈದ, ನಾವು ಇವರೆಲ್ಲ ಬಂದು ನಮ್ಗೆ ಸಹಕಾರ ಕೊಟ್ಟು ಹೂವಿನ ಅಲಂಕಾರಗಳಿರ್ಬೋದು, ಏನೇ ಒಂದು ಕಾರ್ಯಕ್ರಮ ನಮ್ಗೆ ಪ್ರೋತ್ಸಾಹ ಕೊಟ್ಟು ಜಗಳ ಮಾಡ್ತಾ ಇದ್ದಾರೆ. ಇಲ್ಲಿನ ಬೆಳಗ್ಗೆ ಇಂದಿನ ಬೆಳಗ್ಗೆ 2 ಗಂಟೆ 2:30 ಕಾರ್ಯಕ್ರಮ ಇತ್ತು, ಪೂಜಾ ಕಾರ್ಯಕ್ರಮಗಳು. 5 ಗಂಟೆಗೆ ದೇವರ ದರ್ಶನಕ್ಕೆ ಅನುಕೂಲ ಮಾಡ್ಕೊಳ್ಳಲಾಗುತ್ತೆ. ಅದಾದ ಮೇಲೆ ಪ್ರಸಾದ ವಿನಿಯೋಗ ಇರ್ತದೆ. ಇಷ್ಟು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ಟೈಮಲ್ಲಿ ಏನಾಯ್ತು ಅಂದ್ರೆ ದೇವಸ್ಥಾನ ಹಾಳಾಗಿತ್ತು. ಇನ್ನೊಬ್ಬ ದಾನಿ ಹಿಡಿದು ಅವಾಗ ಇದೇನೋ ನಮ್ಮ ಮೋಡದ ಸರ್ ಮಾಡಿಸ್ತೀವಿ. ಈ ದೇವಸ್ಥಾನದ ಕಟ್ಟಡ ಹಾಗೆ ಅಂದ್ರೆ ಎರಡು ಚಪ್ಪಡಿ ಮುಂದೆ ಮರಳು ತುಂಬಿರೋದಷ್ಟೇ. ಇದಕ್ಕೆ ಮೇಲೆಗಡೆ ಇದೆ. ಅದಕ್ಕೋಸ್ಕರ ನಾವು ಪಿಲ್ಲರ್ಗಳು ಹಾಕೊಂಡು ಗೋಪುರ ಹಾಕಿದ್ಮೇಲೆ ಇನ್ನೊಬ್ಬ ದಾನಿ ಹುಡ್ಕೊಂಡು ನಾವು ಸುತ್ತಲೂ ಇದು ಮಾಡ್ತೀವಿ, ಏನೋ ದಶಾವತಾರ ಮಾಡ್ತೀವಿ, ಕಲ್ಯಾಣ ಮಾಡ್ತೀವಿ, ಕಲ್ಯಾಣದ ಗೊಂಬೆಗಳು ಮಾಡ್ತೀವಿ ಅಂತ ಅದು ಮಾಡಿದ್ವಿ. ಆ ಗೋಪುರ ಆದ್ಮೇಲೆ, ವಿಶೇಷ ಗೋಪುರ ದಶಾವತಾರ ಆದ್ಮೇಲೆ ದೇವಸ್ಥಾನದ ಒಂದು ಕಡೆ ಹೆಚ್ಚಾಗಿ ಜನ ಬರೋಕ್ ಜಾಸ್ತಿ ಆಯ್ತು. ಆ ಒಂದು ಸ್ಫೂರ್ತಿಯಿಂದ ಈಗಿನ ಜನಗಳು ಏನ್ ಮಾಡಿದ್ರು ಅಂದ್ರೆ, ನಾವು ಇದನ್ನ ವೈಕುಂಠ ಏಕಾದಶಿ ವಿಜೃಂಭಣೆ ಮಾಡೋಣ ಅಂತ ಒಂದು 6 ವರ್ಷದಿಂದ ಇದು ನಡೀತಾ ಇದೆ. ಹೀಗೆ ದೇವ್ರ ಕಲ್ಯಾಣ ತಿರುಮಲ ಅಂತ ಆದ್ರಿಂದ ಅವನ್ ಬೇಕಾದಂತ ಸೇವೆ ಅವನೇ ತಗೊಳ್ತಾನೆ. ದೇವ್ರ ಪ್ರಯತ್ನ, ದೇವ್ರಿಗೆ ಏನೇನೋ ಬೇಕೋ ಅವನೇ ತಗೊಳ್ತಾನೆ. ನಾವೆಲ್ಲ ನಿಮಿತ್ತ ಮಾತುಗಳಷ್ಟೇ ನಾವೆಲ್ಲ. ಅದಕ್ಕೋಸ್ಕರ ಈಗ ದೇವ್ರ ಕೈಂಕರ್ಯ ನಡೀತದೆ. ಹೆಚ್ಚೆಚ್ಚು ನಡೀಲಿ. ನೀವು ಯಾರು ಏನೇನ್ ಕೇಳ್ಕೊ ಎಲ್ಲ ಬೇಡ್ಕೊಳ್ಳಿ, ಅವರೆಲ್ಲ ಈಡೇರ್ಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತೀವಿ. ವಿಶೇಷವಾಗಿ ಇದು ಕಲ್ಯಾಣ ಶ್ರೀನಿವಾಸ ಅಂತಾನೆ ಹೆಸರು. ಕಲ್ಯಾಣ ಶ್ರೀನಿವಾಸ ಅಂತಂದ್ರೆ ಯಾರ ಮನೆಯಲ್ಲಿ ಹೆಣ್ಮಕ್ಳಾಗ್ಬೋದು ಅಥವಾ ಗಂಡು ಮಕ್ಕಳಾಗಬಹುದು, ವಿವಾಹಕ್ಕೆ ಸಂಬಂಧಪಟ್ಟಂತ ವಯಸ್ಸಿಗೆ ಬಂದಿರತಕ್ಕಂಥವ್ರು ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ, ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿನ ಬಂದು ದರ್ಶನ ಮಾಡಿದರೆ ಅವರಿಗೆ ವಿವಾಹಾದಿ ಪ್ರತಿಬಂಧಕ ದೋಷಗಳೆಲ್ಲ ಪರಿಹಾರವಾಗಿ ಮನೆಯಲ್ಲೂ ಕೂಡ ಅವರ ಒಂದು ಕಲ್ಯಾಣ ಮಹೋತ್ಸವ, ಕಲ್ಯಾಣ ಕಾರ್ಯ ನಡೆಯುತ್ತೆ ಅಂತ ಹೇಳಿ ಭಗವಂತನ ಸಾಕ್ಷಾತ್ ಅನುಗ್ರಹದಿಂದ ಈ ಒಂದು ಪ್ರತೀತಿ. ಎಲ್ಲರೂ ನಾಳೆ ಸಾರ್ವಜನಿಕರಿಗೆ ದರ್ಶನವನ್ನ ವ್ಯವಸ್ಥೆ ಮಾಡಿದ್ದಾರೆ 5 ಗಂಟೆಯಿಂದ. ಎಲ್ಲ ಸದ್ಭಕ್ತರಿಗೂ ಕೂಡ, ಬರುವಂತಹ ಭಕ್ತರಿಗೆಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗವನ್ನು ಮಾಡಿದ್ದಾರೆ. ಭಗವಂತನ ದರ್ಶನ ಎಲ್ಲರೂ ಮಾಡಿ ನಾಳೆ ಆ ವೈಕುಂಠ ವಾಸನಾಗಿರ್ತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರನ ಕಲ್ಯಾಣ ಶ್ರೀನಿವಾಸನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇದು ವೈಕುಂಠ ಏಕಾದಶಿ ಕಾರ್ಯಕ್ರಮ ಮುಂಚೆಯಿಂದ ನಮ್ಮೂರಲ್ಲಿ ಸುಮಾರು ಒಂದು 20 ವರ್ಷದಿಂದನೂ ವೈಕುಂಠ ಏಕಾದಶಿ ಮಾಡ್ತಾ ಇದ್ವಿ. ಮುಂಚೆ ಸ್ವಲ್ಪ ಸಿಂಪಲ್ ಅಲ್ಲಿ ಮಾಡ್ತಿದ್ವಿ. ಊರಿನ ಜನನೇ ಮಾತ್ರ ಸೇರಿಸ್ಕೊಂಡು ಮಾಡ್ತಾ ಇದ್ವಿ. ಹಂಗೆ ಪ್ರಚಾರ ಆಗ್ತಾ ಜನ ಅವ್ರಾಗ್ತಾ ಅವಾಗ ವೆಂಕಟೇಶ್ವರನ ದೇವಸ್ಥಾನ ಅಂತ ಹುಡ್ಕೊಂಡು ಬರೋಕ್ಕೆ ಶುರುವಾದ್ರು. ಅದು ಬಂದಂಗೆಲ್ಲ ನಾವು ಸ್ವಲ್ಪನೇ ಇಂಪ್ರೂವ್ ಮಾಡ್ಕೊಂಡು, ದೇವಸ್ಥಾನ ಸ್ವಲ್ಪ ಮುಂಚೆ ಎಲ್ಲ ಸ್ವಲ್ಪ ಶಿಥಿಲವಾಗಿತ್ತು. ಅದನ್ನ ಪುರಾತನ ದೇವಸ್ಥಾನ ಇದು. ಸುಮಾರು ಒಂದು 400 ರಿಂದ 500 ವರ್ಷ ಇತಿಹಾಸ ಇದೆ ಇದಕ್ಕೆ. ನಮ್ಗೆ ದೊಡ್ಡವರು ಹೇಳಿರೋ ಪ್ರಕಾರ, ಯಾವುದೇ ದಾಖಲೆಗಳಿಲ್ಲ ನಮ್ಮಲ್ಲಿ, ಆದ್ರೆ ದೊಡ್ಡವರು ಹೇಳಿರೋ ಪ್ರಕಾರ ಸುಮಾರು ದೊಡ್ಡಬಳ್ಳಾಪುರದಲ್ಲಿರೋದು, ತೂಬ್ಗೆರೆದು, ಇದು ಒಂದೇ ವಂಶದವರೇ ಕಟ್ಟಿರೋದು ಅಂತ ನಮ್ಗೆ ಹಿರಿಯರು ಹೇಳಿರೋದು. ಆದ್ರಿಂದ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಇಂಪ್ರೂವ್ ಆಗ್ಬೇಕು ದೇವಸ್ಥಾನ ತುಂಬಾ. ಯಾಕೆಂದ್ರೆ ನಾವು ಊರಲ್ಲಿ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ವೈಕುಂಠ ಏಕಾದಶಿ ಅಂದ್ಬಿಟ್ಟು ನಮ್ಮ ಹರೀಶ್ ಅವರು ಮುಂದೆ ನಿಂತ್ಕೊಂಡು ಒಂದು 4 ವರ್ಷದಿಂದ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಅದನ್ನು ವರ್ಷನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ವಿ. ಭಕ್ತಾದಿಗಳು ಎಲ್ಲರೂ ಬಂದು ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿ ದರ್ಶನ ಪಡ್ಕೊಂಡು ಕ್ಲೀನಾಗಿ ಸಾಲಲ್ಲಿ ನಿಂತು ಎಲ್ಲರೂ ಕ್ರೌಡ್ ಮಾಡದಿರಂಗೆ ಎಲ್ಲ ದರ್ಶನ ಮಾಡ್ಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ನಾವು ನಿಮ್ಮ ಮುಖಾಂತರ ಎಲ್ಲ ಕೇಳ್ಕೊತಾ ಇದ್ದೀವಿ. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಇದು ಒಡ್ರಳ್ಳಿಯಲ್ಲಿ ಸುಮಾರು 8 ವರ್ಷದಿಂದ ಮಾಡ್ತಾ ಇದ್ದೀವಿ.
ಆದರೆ ವಿಜೃಂಭಣೆಯಿಂದ ಮಾಡ್ತಾ ಇರೋದು ಇದು 6ನೇ ವರ್ಷ. ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರೋದು ಅಂದರೆ ದೊಡ್ಡಬಳ್ಳಾಪುರ, ವಡ್ರಳ್ಳಿ, ತೂಬ್ಗೆರೆ. ಅದರಲ್ಲೂ ನಮ್ಮ ವಡ್ರಳ್ಳಿಯಲ್ಲಿ ತುಂಬ ಇತಿಹಾಸ ಇದೆ. ಈ ಪುರಾತನ ಕಾಲ ಈ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮಾಡಿದ್ರು ಅಂದರೆ ಇದಕ್ಕೊಂದು ಗುಂಡ್ತೋಪು ಮತ್ತು ಕಲ್ಯಾಣಿ, ಈ ಎಲ್ಲ ಕಡೆ ದೊಡ್ಡಬಳ್ಳಾಪುರ, ತೂಬ್ಗೆರೆ, ವಡ್ರಳ್ಳಿ ಇಷ್ಟು ಕಡೆನೂ ಇದೇ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಈಗಾಗಲೇ ಸುಮಾರು ಲಾಸ್ಟ್ ಟೈಮೇ ಒಂದು 5,000 ಜನ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಈ ಸರಿ ಒಂದು 25,000 ರಿಂದ 30,000 ದರ್ಶನ ಹಂಗೆ ಮಾಡಿದ್ದೀವಿ. ಅದಕ್ಕೆ ತಕ್ಕನಂಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮತ್ತು ಇಲ್ಲಿ ನಮ್ಮ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟ್ರುಗಳು ಇವರೆಲ್ಲ ಮತ್ತೆ ಎಲ್ಲ ಇದು ಮಾಡಿದ್ದಾರೆ. ಅವ್ರ ಮುಖಾಂತರ ನಾವಿಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಮತ್ತು ಪ್ರಸಾದ ವಿನಿಯೋಗ ಇರುತ್ತೆ. ಯಾರಿಗೆ ತೊಂದರೆ ತಕರಾರು ಇಲ್ದಿರೆ ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದು ಇನ್ನೂ ವಿಜೃಂಭಣೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಾಗುತ್ತೆ, ಇದಕ್ಕಿಂತ ಚೆನ್ನಾಗುತ್ತೆ. ಪ್ರಕೃತಿ ಪುರುಷ ಸ್ವರೂಪ ನಾರಾಯಣ ದಾರಿ ದೀಪ ನಾರಾಯಣ. ಪ್ರಕೃತಿ ಪುರುಷ ಸ್ವರೂಪ ನಾರಾಯಣ ದಾರಿ ದೀಪ ನಾರಾಯಣ. సతత హరితారణ్యం సమస్తలోకం గమనము గమ్యము తెలియని పయనం. సతత హరితారణ్యం సమస్తలోకం గమనము గమ్యము తెలియని పయనం. అడుగడుగున అరిషడ్వర్గముల నృత్యం, అడుగడుగున అరిషడ్వర్గముల నృత్యం. ఇక ఆదుకునే హరితేజమే సత్యం 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 సత్యం. సతత హరితారణ్యం సమస్తలోకం గమనము గమ్యము తెలియని పయనం. సతత హరితారణ్యం సమస్తలోకం గమనము గమ్యము తెలియని పయనం. మోసం ద్వేషం మోహం దాహం చుట్టుముట్టిన ప్రాణం దేహం. మోసం ద్వేషం మోహం దాహం చుట్టుముట్టిన ప్రాణం దేహం. దిక్కు తెలియని చిక్కు ప్రయాణం అయ్యిందంటే దినదిన గండం. తప్పించేటి తరుణోపాయం తలపుకు వచ్చే తారక మంత్రం. తప్పించేటి తరుణోపాయం తలపుకు వచ్చే తారక మంత్రం. విష్ణునామం శ్రీ విష్ణునామం.